students, before the class we are studying about the fabric to fiber to fabric. That is the chapter number 3 in your science. So some kind of plants are there. So ಅವು ಹೇಗೆ ಅದರ ಒಂದು ಕ್ಲೈಮೇಟ್ ಅಲ್ಲಿ ಬೆಳೀತವೆ. ಸೊ ಹಾಗಾದ್ರೆ ಆ ಫೈಬರ್ ಪ್ಲಾಂಟ್ಸ್ ಯಾವ್ದು ಅನ್ನೋದನ್ನ ನಾವು ಇವತ್ತಿನ ಒಂದು ಟಾಪಿಕ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ದಟ್ ಇಸ್ ದ ಕಾಟನ್. ಸೊ ನೀವು ಹತ್ತಿನ ಕೇಳೇ ಇರ್ತೀರಲ್ವಾ. ಸೊ ಅದು ಎಲ್ಲಿ ಬೆಳೆಯುತ್ತೆ, ಸೊ ಅದಕ್ಕೆ ಮೇಜರ್ ಆಗಿ ಏನು ರಿಕ್ವೈರ್ಮೆಂಟ್ಸ್ ಬೇಕು ಅನ್ನೋದನ್ನ ನಾವು ನೋಡೋಣ. ಸೊ ದ ಕಾಟನ್ ಆರ್ ರಿಕ್ವೈರ್ ಬ್ಲಾಕ್ ಸಾಯಿಲ್ ಅಂಡ್ ವಾರ್ಮ್ ಕ್ಲೈಮೇಟ್. ಸೊ ಕಾಟನ್ ಎಲ್ಲಿ ಬೆಳೆಯುತ್ತೆ ಅಂದ್ರೆ ಅದು ಹೆಚ್ಚಾಗಿ ವಾರ್ಮ್ ಮೀನ್ಸ್ ಉಷ್ಣ ಪ್ರದೇಶದಲ್ಲಿ ಬೆಳೀತಾ ಹೋಗುತ್ತೆ. ಸೊ ಹಾಗೇನೆ ಇದಕ್ಕೆ ಏನ್ ಬೇಕು ಅಂತ ಹೇಳಿದ್ದಾರೆ, ಸೊ ಬ್ಲಾಕ್ ಸಾಯಿಲ್ ಬೇಕು ಅಂತ ಹೇಳಿದ್ದಾರೆ. ಸೊ ಕಪ್ಪು ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ಒಂದು ಫೈಬರ್ ಪ್ಲಾಂಟ್ ಯಾವ್ದಪ್ಪ ಅಂದ್ರೆ ದಟ್ ಇಸ್ ದ ಕಾಟನ್. ಸೊ ದ ಫ್ರೂಟ್ಸ್ ಆಫ್ ದಿಸ್ ಪ್ಲಾಂಟ್ಸ್ ಕಾಲ್ಡ್ ಆಸ್ ಕಾಟನ್ ಬಾಲ್ಸ್. ಸೊ ನಾವು ಕಾಟನ್ ಅಲ್ಲಿ ಸಮ್ ಏನೇನು ಸೀಡ್ಸ್ ನ ನೋಡ್ತೀವಿ. ಸೊ ಅದನ್ನ ಏನಂತ ಹೇಳಿ ಕರೀತಾರೆ ಅಂದ್ರೆ ದಟ್ ಇಸ್ ದ ಕಾಟನ್ ಬಾಲ್ಸ್ ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೀತಾರೆ, ಕಾಲ್ಡ್ ಆಸ್ ಅ ಕಾಟನ್ ಬಾಲ್ಸ್. ಸೊ ಹಾಗೇನೆ ಆರ್ ಪಿಕ್ಡ್ ಬೈ ಹ್ಯಾಂಡ್ಸ್ and separated from the seeds by the process of ginning. ಸೊ ಈ ಒಂದು ಹತ್ತಿ ಬೆಳೆ ಏನಿದೆ, ಈ ಒಂದು ಕಾಟನ್ ಅನ್ನ ಇವರು ಹೇಗೆ ಸೆಪರೇಟ್ ಮಾಡ್ತಾರೆ ಅಂದ್ರೆ ವಿತ್ ದ ಯೂಸ್ ಆಫ್ ಹ್ಯಾಂಡ್. ಸೊ ಹ್ಯಾಂಡ್ ಅನ್ನ ಯೂಸ್ ಮಾಡಿಕೊಂಡು ಆ ಕಾಟನ್ ಸೀಡ್ಸ್ ಅದರೊಳಗಡೆ ಇರುವಂತಹ ಸೀಡ್ಸ್ ನ ರಿಮೂವ್ ಮಾಡ್ತಾರೆ. ಸೊ ಆ ಒಂದು ಪ್ರೋಸೆಸ್ ಗೆ ವಿ ಕ್ಯಾನ್ ಕಾಲ್ಡ್ ಆಸ್ ಅ ಗಿನ್ನಿಂಗ್ ಅಂತ ಹೇಳಿ ಕರಿತೀವಿ. ಸೊ ಆ ಪ್ರೋಸೆಸ್ ಗೆ ಏನಂತ ಹೇಳಿ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ಹಾಗಾದ್ರೆ ಆ ಒಂದು ಪ್ರೋಸೆಸ್ ಗೆ ನಾವು ಗಿನ್ನಿಂಗ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಕಾಟನ್ ಅನ್ನ ನಾವು ನೋಡಿದ್ವಿ. ಸೊ as it is another one plant will be there, that is a jute fiber. So the plant name is a jute fiber. So it obtained by the jute plants. So jute ಅನ್ನುವಂತಹ ಒಂದು plants ಅಲ್ಲಿ ಈ jute fiber ನಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗೇನೆ by the immersing water at flowing stage. ಸೊ ನೀರು ಹರಿಯುವಂತಹ ಒಂದು ಸ್ಥಳದಲ್ಲಿ ಈ ಜೂಟ್ ಅನ್ನುವಂತಹ ಒಂದು ಪ್ಲಾಂಟ್ ನಮಗೆ ಸಿಗುತ್ತೆ. ಸೊ ಹಾಗೇನೆ ಇನ್ ಇಂಡಿಯಾ, ವೆಸ್ಟ್ ಬೆಂಗಾಲ್, ಬಿಹಾರ್ ಅಂಡ್ ಅಸ್ಸಾಂ ಆರ್ ದ ಮೇಜರ್ ಏರಿಯಾ ಟು ಗ್ರೋ ಜೂಟ್. ಸೊ ಎಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಜೂಟ್ ಫೈಬರ್ ಪ್ಲಾಂಟ್ ಅಂತ ಹೇಳಿದ್ರೆ ದಟ್ ಈಸ್ ಇನ್ ಇಂಡಿಯಾದಲ್ಲಿ ವಿ ನೋ ಸಮ್ ವೆಸ್ಟ್ ಬೆಂಗಾಲ್ ಪ್ಲೇಸಸ್. ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗೇನೆ ಬಿಹಾರ್ ಅಂಡ್ ಅಸ್ಸಾಂ. ಸೊ ಬಿಹಾರ್ ಅಂಡ್ ಅಸ್ಸಾಂ ಅಲ್ಲಿ we can know this type of jute fiber plant. So jute fiber plant na nodidvi. So cotton na nodidvi. So hagene another plant will be there. So adr ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಹಾಗೇನೆ what is the history of this fiber or cloth ಇದ್ರ ಬಗ್ಗೆ ನಾವು ನೋಡೋಣ. Okay students, the next topic is yarn to fabric. Yarn means you know some synthetic fiber or thread like this, the yarn to fabric. So ಆ ಒಂದು thread ಇಂದ fabric ನ ಹೇಗೆ ಮಾಡ್ತಾರೆ ಅನ್ನೋದನ್ನ we know the some two process, that is the weaving and knitting. So ಈ weaving and knitting ನ ನಾವು ಹೇಗೆ ಮಾಡ್ತಾ ಹೋಗ್ತೀವಿ, some like hands ಇಂದ ಮಾಡ್ತೀವಿ. ಸೊ ಹಾಗೇನೆ we know some machines are there. ಸೊ ಅದರಿಂದ ಕೂಡ ನಾವು ಅದನ್ನ ಮಾಡ್ತಾ ಹೋಗ್ತೀವಿ. ಸೊ what is the process? ಸೊ ಆ ಒಂದು process ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ in this process two sets of yarn are taken together make a fabric. Weaving of fabric is done on looms. So ಇಲ್ಲಿ two yarn means two fabric ನ ತಗೊಂಡು with the process of weaving ನ ಮುಖಾಂತರ ಅವರು ಫ್ಯಾಬ್ರಿಕ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯಾವ್ದ್ರಿಂದ, ಸೊ ಇಟ್ ಡನ್ ಬೈ ಲೂಮ್ಸ್. ಸೊ ವಿ ನೋ ಸಮ್ ಲೈಕ್ ಲೂಮ್ಸ್. ಸೊ ಒಂದು ಲೂಮ್ಸ್ ಇಂದ ಈ ಒಂದು ವೀವಿಂಗ್ ಪ್ರೊಸೆಸ್ ನ ಯೂಸ್ ಮಾಡಿ ಯಾರ್ನ ಕನ್ವರ್ಟ್ ಮಾಡ್ತಾರೆ, ಯಾವ್ದಕ್ಕೆ ಫ್ಯಾಬ್ರಿಕ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ನಾನು ಅವತ್ತೇ ಹೇಳಿದೆ ನ್ಯಾಚುರಲ್ ಫೈಬರ್ ಇದೆ,
ಹಾಗೇನೆ ಸಿಂಥೆಟಿಕ್ ಫೈಬರ್ ಇದೆ, ಸೊ ಹಾಗೇನೆ ಸೆಮಿ ಸಿಂಥೆಟಿಕ್ ಫೈಬರ್ ಕೂಡ ಇದೆ. ಸೊ ಈ ರೀತಿಯಾದಂತಹ 3 ಟೈಪ್ಸ್ ಫೈಬರ್ಸ್ ಏನಿದೆ, ಸೊ ಅದನ್ನ ಫ್ಯಾಬ್ರಿಕ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಪ್ರೋಸೆಸ್ ನ ನಾವು ವಿ ಕ್ಯಾನ್ ಕಾಲ್ ಆಸ್ ಅ ವೀವಿಂಗ್ ಅಂತ ಹೇಳಿ ಕರೀತೀವಿ. ಸೊ ಹಾಗೇನೆ another one process will be there. So that is the knitting. So some like students ಯಾರು ಅಂತಂದ್ರೆ ನೀವು ನೋಡ್ತಾ ಹೋಗ್ತೀರಾ ಅವರು ಹೇಗೆ ಒಂದು ನಿಟ್ಟಿಂಗ್ ನ ಮುಖಾಂತರ ಸೊ ಹ್ಯಾಂಡ್ ನ ಯೂಸ್ ಮಾಡಿಕೊಂಡು ಅವರು ಏನನ್ನ ಮಾಡ್ತಾ ಹೋಗ್ತಾರೆ, ಸಮ್ ಫ್ಯಾಬ್ರಿಕ್ ನ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ಫ್ಯಾಬ್ರಿಕ್ ನ ಈ ಒಂದು ಪ್ರೋಸೆಸ್ ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಎ ಸಿಂಗಲ್ ಯಾರ್ನ್ ಈಸ್ ಯೂಸ್ಡ್ ಟು ಮೇಕ್ ದ ಫ್ಯಾಬ್ರಿಕ್. ಸೊ ಇಲ್ಲಿ 2 yarn ನ ಯೂಸ್ ಮಾಡಿಕೊಂಡು ಫ್ಯಾಬ್ರಿಕ್ ನ ಮಾಡಿದ್ರೆ, ಸೊ ಇಲ್ಲಿ ಸಿಂಗಲ್ ಯಾರ್ನ್, ಸೊ ಸಿಂಗಲ್ ಥ್ರೆಡ್ ನ ಯೂಸ್ ಮಾಡಿಕೊಂಡು ಈ ಒಂದು ಪ್ರೋಸೆಸ್ ಅಲ್ಲಿ ಫ್ಯಾಬ್ರಿಕ್ ನ ಮಾಡ್ತಾ ಹೋಗ್ತಾರಂತೆ. ಸೊ ಹೇಗೆ ಇಟ್ ಡನ್ ಬೈ ಮೆಷಿನ್ಸ್ ಅಂಡ್ ಡನ್ ಬೈ ಹ್ಯಾಂಡ್ಸ್. ಸೊ ಇಲ್ಲಿ ಲೂಮ್ಸ್ ನ ಯೂಸ್ ಮಾಡಿಕೊಂಡು ಮಾಡಿದ್ರೆ ಫ್ಯಾಬ್ರಿಕ್ ನ, ಸೊ ಇಲ್ಲಿ ಮೆಷಿನ್ಸ್ ಅಂಡ್ ಹ್ಯಾಂಡ್ಸ್ ನ ಯೂಸ್ ಮಾಡಿ ಈ ಒಂದು ನೆಟ್ಟಿಂಗ್ ನ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಪಿಕ್ಚರ್ ಅಲ್ಲಿ ನೋಡ್ತಿರೋ ಹಾಗೆ ನೆಟ್ಟಿಂಗ್ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಸೊ ಹಾಗೆ ಇವಾಗ ನಾವು ವಿವಿಂಗ್ ಬಗ್ಗೆ ತಿಳ್ಕೊಂಡ್ವಿ, ನೆಟ್ಟಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಹಾಗೇನೆ ಸಮ್ ಅದರ್ ಟಾಪಿಕ್ಸ್ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಬಿಫೋರ್ ದ ಕ್ಲಾಸ್ ವಿ ಕ್ಯಾನ್ ಸ್ಟಡಿ ಅಬೌಟ್ ದ ಟೈಪ್ಸ್ ಆಫ್ ಫೈಬರ್ಸ್ ಅಂಡ್ ಹಾಗೇನೆ ಅಡ್ವಾಂಟೇಜಸ್ ಆಫ್ ಫೈಬರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಸೊ ಹಾಗೇನೆ ಈಗ ನಾವು ತಿಳ್ಕೊಳ್ಳೋಕೆ ಹೋಗ್ತಿರೋ ಟಾಪಿಕ್ ಯಾವ್ದಪ್ಪ ಅಂದ್ರೆ ಹಿಸ್ಟರಿ ಆಫ್ ದ ಕ್ಲಾತ್ಸ್ ಆರ್ ಹಿಸ್ಟರಿ ಆಫ್ ದಿಸ್ ಫ್ಯಾಬ್ರಿಕ್. ಸೊ ಇದನ್ನ ಅಥವಾ ಕ್ಲಾತ್ ಸೆಟ್ಟಿಂಗ್ ಹೇಗಿತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಲಿಸನ್ ಇವಾಗ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ದ ಹಿಸ್ಟರಿ ಆಫ್ ಕ್ಲಾತಿಂಗ್ ಮೆಟೀರಿಯಲ್ಸ್. ಸೊ ಒಂದು ಉಡುಪಿನ ಹಿಸ್ಟ್ರಿ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಾದ್ರೆ ವಿ ನೋ ದ ಸಮ್ 4 ಪಾಯಿಂಟ್ಸ್. ಸೊ ಇಲ್ಲಿ 4 ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ in examining point of view. So earlier people used the bark and big leaves of trees, skins of animals and furs of cover themselves. So illi in an ancient time the people used some the cloths like this, that is the bark of trees. So a tree ಒಂದು ತೊಗಟೆ ಅಂತ ಹೇಳಿ ಕರಿತೀವೋ, ಸೊ ಅದನ್ನ ಯೂಸ್ ಮಾಡ್ತಾ ಹೋಗ್ತಿದ್ರಂತೆ. ಏನಾಗಿ ದ ಕ್ಲಾತ್ ಆಗಿ ಯೂಸ್ ಮಾಡ್ತಿದ್ರಂತೆ. ಸೊ ಹಾಗೇನೆ ಅಷ್ಟೇ ಅಲ್ಲದೆ ಬಿಗ್ ಲೀವ್ಸ್, ಸೊ ಒಂದು ದೊಡ್ಡ ಎಲೆಗಳನ್ನ ಅವರು ಅವರ ಒಂದು ಕ್ಲಾತ್ ಆಗಿ ಯೂಸ್ ಮಾಡ್ತಾ ಹೋಗ್ತಾ ಇದ್ರು. ಸೊ ಹಾಗೇನೆ ಸಮ್ ಅನಿಮಲ್ ಸ್ಕಿನ್ಸ್, ಸೊ ಹಾಗೇನೆ ಪ್ರಾಣಿಗಳ ಚರ್ಮ ಏನಿದೆ, ಸೊ ಅದನ್ನ ಕೂಡ ಅವರು ಕ್ಲಾತ್ ಆಗಿ ಯೂಸ್ ಮಾಡ್ತಿದ್ರು. ಸೊ ಅಷ್ಟೇ ಅಲ್ಲದೆ ಅವರು ಈ ಎಲ್ಲದನ್ನು ಕೂಡ ಅವರ ಒಂದು ಕ್ಲಾತಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾ ಹೋಗ್ತಾ ಇದ್ರು. ಯಾವಾಗ ಇನ್ ಇನಿಷಿಯಲ್ ಟೈಮ್ ಅಂದ್ರೆ ಹಿಂದಿನ ಒಂದು ಕಾಲದಲ್ಲಿ ಈ ರೀತಿಯಾದಂತಹ ಒಂದು ಕ್ಲಾತಿಂಗ್ ಮೆಟೀರಿಯಲ್ಸ್ ಇತ್ತು. ಸೊ ಆಮೇಲೆ ದೇ ಕ್ಯಾನ್ ಅಪ್ಡೇಟ್ ಆಲ್ಸೋ. ಸೊ ಅವರಿಗೆ ಯಾವಾಗ ಅಗ್ರಿಕಲ್ಚರ್ ಅನ್ನೋದು ಗೊತ್ತಾಯ್ತು, ಸೊ ಅವರಿಗೆ ಅಗ್ರಿಕಲ್ಚರ್ ಅನ್ನೋದು ಸ್ವಲ್ಪನೇ ಗೊತ್ತಾದಾಗ ಅವರು ಏನ್ ಮಾಡ್ತಾ ಹೋದ್ರು, ಸೊ ಆಫ್ಟರ್ ಲರ್ನ್ ಅಗ್ರಿಕಲ್ಚರ್ ದೇ ಕ್ಯಾನ್ ಯೂಸ್ ಸಮ್ ಗ್ರಾಸಸ್ ಟು ಫಾರ್ಮ್ ಮ್ಯಾಟ್ಸ್ ಅಂಡ್ ಬಾಸ್ಕೆಟ್ಸ್. ಸೊ ಅವರು ಅಗ್ರಿಕಲ್ಚರ್ ಗೊತ್ತಾದ್ಮೇಲೆ ದೇ ಕ್ಯಾನ್ ಫಾರ್ಮ್ ದೆಮ್ಸೆಲ್ಸ್ ಮ್ಯಾಟ್ಸ್ ಅಂಡ್ ಬಾಸ್ಕೆಟ್. ಸೊ ಮ್ಯಾಟ್ಸ್ ಮತ್ತೆ ಬ್ಯಾಸ್ಕೆಟ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಇವರು ತಿಳ್ಕೊಳ್ತಾ ಹೋದ್ರು. ಯಾರು? ಹ್ಯೂಮನ್ ಬೇಸ್. ಸೊ ಹಾಗೆ ಅಷ್ಟೇ ಅಲ್ಲದೆ ದೇ ಕ್ಯಾನ್ ಯೂಸ್ ಕಾಟನ್. ಸೊ ಅವರು ಆಮೇಲೆ ಹತ್ತಿನ ಕೂಡ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಹೇಗೆ? ಸೊ ನಾನು ಹೇಳಿದೆ ವೀವಿಂಗ್ ಅಂಡ್ ನೆಟ್ಟಿಂಗ್. ಸೊ ಅಲ್ಲಿ ಮೆಷಿನ್ಸ್ ಇಲ್ಲದೆ ಇರ್ಬೋದು. ಸೊ ದೇ ಕ್ಯಾನ್ ಯೂಸ್ ದೇರ್ ಹ್ಯಾಂಡ್ಸ್. ಸೊ ಹ್ಯಾಂಡ್ಸ್ ನ ಯೂಸ್ ಮಾಡಿಕೊಂಡು ಅವರು ಆ ಒಂದು ನೆಟ್ಟಿಂಗ್ ಅಥವಾ ವೇವಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಸೊ ದೇ ಕ್ಯಾನ್ ಅರ್ಲಿಯರ್ ಯೂಸ್ ಕಾಟನ್. ಸೊ ಅವರು ಕಾಟನ್ ಅನ್ನ ಕೂಡ ಯೂಸ್ ಮಾಡಿದ್ರು. ಸೊ ಅಷ್ಟೇ ಅಲ್ಲದೆ ವೆನ್ ಸ್ಟಿಚಿಂಗ್ ನೋ ಪೀಪಲ್ ಸಿಂಪ್ಲಿ ದೇ ಕ್ಯಾನ್ ಡ್ರಾಪ್ ಇಟ್ ದೇರ್ ಬಾಡಿ. ಸೊ ಅವರಿಗೆ ಸ್ಟಿಚಿಂಗ್ ಗೊತ್ತಿರಲಿಲ್ಲ. ಯಾಕಂದ್ರೆ ಬಿಕಾಸ್ ದೇ ನಾಟ್ ನೋ ಸಮ್ ಥ್ರೆಡ್ಸ್ ಆಲ್ಸೋ.
right? So machines ಕೂಡ ಅವರಿಗೆ ಅವಾಗ ಗೊತ್ತಿರಲಿಲ್ಲ. So in this days we can use some machines, right? So ನಾವು ಇವಾಗಿನ ಕಾಲದಲ್ಲಿ machines ನ ಯೂಸ್ ಮಾಡಿಕೊಂಡು some cloths ನ we can ಏನ್ ಮಾಡ್ತಾ ಹೋಗ್ತೀವಿ, ರೆಡಿ ಮಾಡ್ತಾ ಹೋಗ್ತೀವಿ. ಹೇಗೆ? ಸೊ themselves ನಾವೇನೆ ಆ ಒಂದು ಕ್ಲಾತ್ ನ ರೆಡಿ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ಆಗ ಅವರಿಗೆ ಆ ಒಂದು ಸ್ಟಿಚಿಂಗ್ ಮಾಡುವಂತಹ ಥಿಂಕಿಂಗ್ ಆಗಲಿ ಅಥವಾ ಅವರು ಇದೇ ತರ ಕ್ಲಾತ್ ನ ಮಾಡ್ಕೋಬೇಕು ಅನ್ನುವಂತಹ ಥಿಂಕಿಂಗ್ ಆಗಲಿ ಇರ್ಲಿಲ್ಲ. ಸೊ ಅವರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಅವರು ರಾಪ್ ಮಾಡ್ತಾ ಹೋಗ್ತಿದ್ರು. ಅಂದ್ರೆ ಅಲ್ಲಿ ಸಿಕ್ಕಂತಹ ಸಮ್ ಕಾಟನ್ಸ್ ಇರ್ಬೋದು. ಸೊ ಫ್ಯಾಬ್ರಿಕೇಶನ್ ಮೆಟೀರಿಯಲ್ಸ್ ಫ್ಯಾಬ್ರಿಕೇಶನ್ ಪ್ಲಾಂಟ್ಸ್ ಯಾವುದೇ ಒಂದು ಮೆಟೀರಿಯಲ್ ಸಿಕ್ಕೂ ಕೂಡ ಅವರು ಅವರ ಒಂದು ಬಾಡಿಗೆ ರಾಪಿಡ್ ಮಾಡ್ತಾ ಹೋಗ್ತಿದ್ರು, ಅಂದ್ರೆ ಸುತ್ಕೊಳ್ತಾ ಹೋಗ್ತಾ ಇದ್ರಂತೆ. ಸೊ ಹೀಗೆ ಹಿಸ್ಟ್ರಿ ಆಫ್ ಕ್ಲಾತಿಂಗ್ ಇದೆ. ಸೊ ಇನ್ ದಿಸ್ ಟೈಮ್ ವಿ ಕ್ಯಾನ್ ಯೂಸ್ ಮೆನಿ ಮೋರ್ ಕ್ಲಾತ್ಸ್ ಆಲ್ಸೋ, ರೈಟ್? ಸೊ ನಾವು ಜೀನ್ಸ್ ನ ಯೂಸ್ ಮಾಡ್ತೀವಿ, ಸಮ್ ಲೈಕ್ ಯಾವುದೇ ಹಲವಾರು ಫ್ಯಾಬ್ರಿಕೇಶನ್ಸ್ ನ ಯೂಸ್ ಮಾಡಿಕೊಂಡು we can ready them clothes themselves, right? So ಹಾಗೇನೆ ಇಲ್ಲಿ ಕೂಡ ಅವರು ಆಗ ಹೇಗೆ ಒಂದು ಕ್ಲಾತಿಂಗ್ ಮೆಟೀರಿಯಲ್ಸ್ ಇತ್ತು ಅನ್ನೋದನ್ನ ಕೊಡ್ತಾ ಹೋಗಿದ್ದಾರೆ. ಸೊ ಹಾಗಾದ್ರೆ ನಾವು ನೋಡಿದ್ವಿ ಏನನ್ನ, ಬಿಗ್ ಲೀವ್ಸ್ ನ ನೋಡಿದ್ವಿ, ಹಾಗೇನೆ ಟ್ರೀ ಬಾರ್ಕ್ ನ ನೋಡಿದ್ವಿ. ಸೊ ಸಮ್ ಅನಿಮಲ್ ಸ್ಕಿನ್ಸ್ ಕೂಡ ನೋಡಿದ್ವಿ. ಅನಿಮಲ್ ಸ್ಕಿನ್ಸ್ ಕೂಡ ಅವರು ಯೂಸ್ ಮಾಡ್ತಾ ಇದ್ವಿ ಅಂತ ಕೇಳಿದ್ವಿ. ಸೊ ಇಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು. ಸೊ ಹಾಗೇನೆ ಸಮ್ ಕಾಟನ್ಸ್ ನ ಯೂಸ್ ಮಾಡ್ತಾರೆ. ಸೊ ಹಾಗೇನೆ ಅಗ್ರಿಕಲ್ಚರ್ ಅನ್ನೋದು ಅವರಿಗೆ ಗೊತ್ತಾದ್ಮೇಲೆ ದೇ ಕ್ಯಾನ್ ಯೂಸ್ ಕಾಟನ್ ಆಲ್ಸೋ. ಸೊ ಹಾಗಾದ್ರೆ ಇನ್ ದಿಸ್ ಕ್ಲಾಸ್ we will study these are all topics. So next class we will discuss about the next topic also. So I will give some homework, so you must and should write and submit.